ನಿಮಗ ತಪ್ಪು ಮಾಡಿದಾರ ಮಾಡಿಲ್ವಾ? ಮಾಡ್ಯಾವನಿ ಹಾಂ ಮಾಡ್ಯಾವ ಅನ್ಕೊಂತ ಅದೇ ಹುಡುಗಿ ಪೀರೆ ಅಂತ ಮಾಡಕ್ಕೆ ಹೋಗಿ ಅದೊಂದು ತಪ್ಪು ಮಾಡ್ಯಾವ. ಆಗಿನ ಕತೆ ನೆನ್ಸ್ಕೊಂಡ್ರೆ ಜೀವ ಅಲ್ಟೋತದ. ಅವೆಲ್ಲ ಯಾಕೆ ನೆನ್ಸ್ತೀಯಪ್ಪ? ಅಮ್ಮ ಎಷ್ಟು ಏಜ್ ಈಗ? ವಯಸ್ಸು ಎಷ್ಟಾಯ್ತು? ಗೊತ್ತಿಲ್ಲ ಕಣಪ್ಪ. ಒಂದು 75 ಆಗಿದೆ. ಅಮ್ಮ ಏನು ಹೆಸರು? ತುಳಸಮ್ಮ. ತುಳಸಮ್ಮ. ಮಗನ ಬಗ್ಗೆ ಏನು ಹೇಳ್ತೀರಿ? ಶಿವಕುಮಾರ್ ಬಗ್ಗೆ ಏನೇನೋ ತೊಂದರೆ ಮಾಡ್ಕೊಬಿಟ್ರು? ಹಣೆ ಬಾರ್ ಕೊನೆನ ನಾನೇ ಆಗಲಿ ನೀನೇ ಆಗಲಿ ಯಾರಾದ್ರೂ ಏನಪ್ಪ, ಹಣೆ ಬಾರ್ ಕೊನೆನ ಹಾಲು ಉಯ್ತೀವಿ, ಅನ್ನ ಉಣ್ತೀವಿ, ಹಣೆಗೂ ಬರಿಯಾಕೆ ನಾವು ಏನು ಶಿವ. ನೀವು ಪೊಲೀಸು ಸ್ಟೇಷನು ಜೈಲು ಎಲ್ಲ ಕಂಡ್ರಾ? ಎಷ್ಟು ತಿಂಗಳು, ಎಷ್ಟು ವರ್ಷ? ಒಂದೊಂದು 6 ತಿಂಗಳು ಜೈಲಿಗೆ ಹೋಗಿದ್ರಾ? ಹಾಲೇ ಜೈಲಾಗೆ ಏನು ಜಾಸ್ತಿ ದಿನ ಇರಲಿಲ್ಲ, ಒಂದು 3 ತಿಂಗಳು ಏನೋ ಇದ್ದು ಅಷ್ಟೇ. ಜೈಲಾಗ ಗುದ್ದಾಗೆ ಇಲ್ಲಿ ಗುದ್ದಿಗೆ ಎಂತ ತುಮಕೂರಾಗೆ. ತುಮಕೂರು ಜೈಲಲ್ಲಿ. ನಿಮ್ಮ ಮಗ ತಪ್ಪು ಮಾಡಿದಾರ ಮಾಡಿಲ್ವಾ? ಹಾಂ ನಿಮ್ಮ ಮಗ, ನೀವು ಹೆತ್ತ ಮಗ ತಪ್ಪು ಮಾಡಿದಾರ ಮಾಡಿಲ್ವಾ? ಮಾಡ್ಯಾವನಿ ಹಾಂ ಮಾಡ್ಯಾವ ಅನ್ಕೊಂತ. ಏನು ತಪ್ಪು ಮಾಡೋರು? ಅದೇ ಹುಡುಗಿ ಪೀರೆ ಅಂತ ಮಾಡಕ್ಕೆ ಹೋಗಿ ಅದೊಂದು ತಪ್ಪು ಮಾಡ್ಯಾವ. ತಪ್ಪಲ್ವಾ? ಏನೂ ಇಲ್ಲ, ಫಸ್ಟಿಗೆನ ಕಂಪ್ಲೇಂಟ್ ಕೊಟ್ಟಿರಾನೆ ಬುದ್ಧಿವಂತ ನೀವು. ನನ್ನ ಹೊಟ್ಟೆಗೆ ಹುಟ್ಟಿದ್ಕೆ ಅದೊಂದು ಹೆಸರು ತಂದ ನೀವು. ಅದೊಂದು ತಪ್ಪು ಮುಚ್ಕೊಂಬಿಟ್ಟ. ಮದುವೆ ಆದ್ಮೇಲೂ ಆ ಹಳೆ ಹುಡುಗಿ ಜೊತೆ ಕಂಟಿನ್ಯೂ ಮಾಡಿದ್ರ ಪ್ರೀತಿ ಪ್ರೇಮ? ಬಿಡ್ಲಿಲ್ಲ, ನಾವು ಕರ್ಕೊಂಬಂದ್ಬಿಟ್ಟೆ ಇಲ್ಲಿಗೆ. ಮತ್ತೆ ಏನು ತಪ್ಪು ಮಾಡಿದ್ರು? ಏನು ಇಲ್ಲಪ್ಪ, ಅದೇ 370 ಅಂತ ಒಂದು ಗೇಟ್ಗೆ ಹೋಗಿ ಬಂದು ನನ್ನ ಗಂಡ ಅಂತ ಅಂದು ಅದೊಂದು ತಪ್ಪು ಇಟ್ಕೊಂಡು ಹುಡುಗಿ ನಮ್ಗನ ಹೇಳಲಿಲ್ಲ. ನಿಮ್ಮ ಸೊಸೆ ಸತ್ತಿದ್ದು ಯಾರಿಂದ? ನಿಮ್ಮ ಸೊಸೆ ಸತ್ತಿದ್ದು ಯಾರಿಂದ? ಇವ ಅದ್ರನೇ ಬರ ಅವನೇ ಬರ. ಅಲ್ಲ, ಯಾರಿಂದ ಸತ್ತದ ಹುಡುಗಿ? ಗಂಡಿನಿಂದ. ಗಂಡ ಹೊಡೆದಾಕಿದ? ಇಲ್ಲಪ್ಪ, ಅವೆಲ್ಲ ಮಾಡಲಿಲ್ಲ. ಮತ್ತೆ ಇವ್ರಿಗೆ ಯಾಕೆ 15 ವರ್ಷ ಶಿಕ್ಷೆ ಆಯಿತು? ಅದೇ ಸಾಯಾಕ್ಯಾನಿ ಅಂತ, ಸಾಯಾಕ್ಯಂಗೆ ಕೊಲೆ ಮಾಡ್ಯವನಿ ಅಂತ ಸಜ್ಜೆ ಮಾಡ್ಯಾರ. ಅವಳಂತ ಹಂಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಅಮ್ಮ ಹೆಣ್ಣೋಳು ಹಂಗಂತ ಕಂಪ್ಲೇಂಟ್ ಕೊಟ್ಟಿಲ್ಲಲ್ಲ, ಅದ್ರಂತೆ ಹೋತತ್ತ. ಮೊದಲಿಗೆ ಸಾಯೋಕ್ಕಿಂತ ಮುಂದಾಗ ಹುಡುಗಿ ಎಲ್ಲ ಹೇಳಿತ್ತು. ಏನು ಹೇಳಿತ್ತು? ನಡೆದ ವಿಚಾರ ಎಲ್ಲನ ಏನು ನಡೆದಿತ್ತು? ಆದರೆ ನನ್ನ ಮಗ ತಪ್ಪು ಮಾಡಿದೆ, ಮುಚ್ಕೊಂಬಿಟ್ಟೆ. ಏನು ಮುಚ್ಕೊಂಡ್ರು? ಹೇಳ್ದೆ ನಮ್ಮ ಕೈಲಿ ಹುಟ್ಟಿದಾಗ ಎಂಥದ್ದು ಅಂತ ಕಣಪ್ಪ, ಅದು ಬರ್ದದೆ ಅಂತ ಹೇಳಿ ಹುಡುಗಿ ಗಂಡನ ಕೈಲಿ ಎಲ್ಲ ಹೇಳಿತ್ತು. ಅದನ್ನು ಕಂಪ್ಲೇಂಟ್ ಬರೆದು ಸ್ಟೇಷನ್ ಹೋಗಿ ಬಿಸಾಕಿದ್ರಿ. ಯಾವ ತೊಂದ್ರೆ ಇರ್ತಿಲ್ಲ, ನಾವು ಹೊಲ ಮನೆ ಏನು ಕಳ್ಕೊಂತಿಲ್ಲ. ಯಜಮಾನ್ರು ಯಾವಾಗ ಹೋದ್ರು? ಅಲ್ಲೇ 12 ವರ್ಷ. ಏನಾಗಿತ್ತು ಅವ್ರಿಗೆ? ಅಯ್ಯೋ ಹಿಂಗೆ ಕಾಯಿಲೆ. ನೋವಿತ್ತು ಅವ್ರಿಗೆ? ಏನಂತ ನೋವಿಲ್ಲ, ನಾವು ತಿನ್ನಿವ ನೋವು. ಅವ್ರಿಗೆ ಏನಪ್ಪ ಸುಖವಾಗಿ ಮಡಗಿದ್ದೆ ನಾನು. ನಮ್ಮ ಯಜಮಾನ್ಗೆ ಏನು ತೊಂದರೆ ಇಲ್ಲ ಕಣವ. ಏನು ಅದಾಗಿ ಕಾಯಿಲಾಗಿ ಸತ್ತ. ಏನೋ ನಾವು ಹಣೆ ಬಾರ್ಪಡೇನಪ್ಪ. ಅಯ್ಯೋ ಅದು ನಡೆದಿರೋದ್ನಲ್ಲ ಯಾಕೆ ಗ್ಯಾಪ್ ಅನ್ನಿಸ್ತಪ್ಪ. ಹೋಗಿರೋ ಕತೆ. ಮಗನ ಮತ್ತೆ ಮದುವೆ ಮಾಡಿದ್ರಾ? ಆಗಲ್ಲ ಅಂದ, ಹಂಗೂ ಅದನ್ನು ಯಾವುದೋ ಒಂದು ಪ್ರೀತಿಸಿ ಆದ ಹಾಗೆ ಹತ್ಕೊಂಡು ಹೆಣ್ಣಾಯ್ತು ಓಡೋದು. ಹೆಣ್ಣಾಯ್ತು. ಅವಳಿಗೊಂದು ಆಗಿದ್ದ ಹಿಂಗೆ ಸಮಯದಲ್ಲಿ ಹಾಗಿದ್ದ. ಅದಕ್ಕೂ ಒಂದು ಹೆಣ್ಣಾಯ್ತು. ಹೆಣ್ಣಾದ್ಮೇಲೆ ಮಲ್ಕೊಳ್ಳಿ. ನಮಸ್ಕಾರ. ಶಿವ ಶರಣಪ್ಪ ಗುರುಪಾದಕ್ಕೆ.
ಓ ಆಗಿನ ಕತೆ ನೆನ್ಸ್ಕೊಂಡೆ ಜೀವ ಅಳ್ತೋತದೆ. ಅವೆಲ್ಲ ಯಾಕೆ ನೆನ್ಸ್ತೀಯಪ್ಪ? ಮತ್ಕೊಂಡು ಹಂಗೆ ಇದ್ದು. ಕಣ್ಣು ಪ್ರಾಬ್ಲಮ್ ಇದೆಯಾ? ಹ್ಞೂ ಎರಡು ಕಾಣಲ್ದ? ಕಾಣಲ್ಲ. ಏನು ಕಾಣಲ್ಲ? ಶಬರಿ ಒಂಥರ ಮಬ್ಬು. ಮಬ್ಬು ಒಂದೆರಡು ಕಾಣ್ತು. ಇದು ಆಪ್ರೇಷನ್ ಆಗೈತೆ, ಇದು ತೀರ ಕಾಣಲ್ಲ. ಇದು ಚೆಂದಾಗಿತ್ತು, ಇದು ಸುಮ್ಮನೆ ಇದ್ದಂಗೆ ಇದು ಶಬರಿ ಆಗಿಬಿಟ್ಟು. ಇದ್ರದ್ದೇ ಬರೋಣ ಹಂಗೆ. ಇದು ಶಬರಿ ಆಗ್ಬಿಟ್ಟು ಹುಷಾರಿಲ್ದಂಗೆ ಆದ್ಮೇಲೆ ಆದ್ಮೇಲೆ ಶಬರಿ ಆಗಿಬಿಟ್ಟು. ಏನೋ ಅದು ಭಗವಂತ ಹಿಂಗೆ ಕಷ್ಟ ಕೊಡಬಾರ್ದು, ತಗೊಂಡ್ಬೇಕು ಪಟ್ಟಂತ ಶಿವ ಅಂತ. ಒಬ್ರಿಗೆ ತೊಂದರೆ ಕೊಡಬಾರ್ದು, ಒಬ್ರಿಗೆ ನೋವು ಕೊಡಬಾರ್ದು. ಭಗವಂತ ನೀವು ಊಟ ಮಾಡಿರಿ ಅಂತೀವ. ಒಳ್ಳೆ ಸೊಸೆ. ಕಣ ಅವೆಲ್ಲ ಏನಿಲ್ಲ, ಒಳ್ಳೆ ಸ್ವಚ್ಛ. ಚೆನ್ನಾಗಿದ್ದು ಕಣಪ್ಪ. ಅದೇ ಹುಡುಗಿ ನೋವು ಮಾಡ್ತಾನೆ ಅಂತ ಒಂದು ನಾವು ಯಾರು ಇಲ್ದೊತ್ನಾಗ ಹಂಗೆ ಮಾಡ್ಕೊಂಡು ನಾವಿಲ್ಲಿ ದೇವ್ರ ಪೂಜೆಗೆ ಬಂದಿದ್ದು. ಗಂಡ ಎಂಟರು ಇವರೇ ಅಲ್ಲಿದ್ರಲ್ಲ ಮಾಡ್ಕೊಂಡು ಹತ್ತವು ಹೋಗತ್ತ ನಮ್ಮ ಮನೆಯಿಂದ. ಹ್ಞೂ